ಆರೋಗ್ಯಕ್ಕೆ ಹಣ ಕೊಡಲಿ. ಆಮೇಲಿಂದ ಶಾಲೆ ಕಾಲೇಜುಗಳಿಗೆ ಮಕ್ಕಳು ಓದೋಕ್ಕೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಲಿ. ಬಡವ್ರಿಗೆ ಅನುಕೂಲ ಮಾಡಿಕೊಡ್ಲಿ. ಹಾಲು ಅಂತಾರೆ, ಹಾಲು ರೇಟ್ ಜಾಸ್ತಿ ಮಾಡ್ಕೊತಾನೆ ಹೋಗ್ತಾರೆ. ಪೆಟ್ರೋಲ್ ಅಂತಾರೆ, ಪೆಟ್ರೋಲು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಆಮೇಲಿಂದ ದಿನಸಿ ಪದಾರ್ಥ ಜಾಸ್ತಿ ಮಾಡ್ತಾನೆ ಹೋಗ್ತಾರೆ. ಏನು ಅನುಕೂಲ ಮಾಡ್ತಾಯಿಲ್ಲ ಕಾಂಗ್ರೆಸ್ ಸರ್ಕಾರ. ಏನು ನಾಳೆ ಬಡ್ಜೆಟಲ್ಲಿ ಏನು ಮಾಡ್ತಾರೋ ನೋಡಬೇಕು. ಬಸ್ ಚಾರ್ಜ್ ಅಷ್ಟು ಜಾಸ್ತಿ ಮಾಡ್ತಾರೆ. ಹೆಂಗಸರು ಫ್ರೀ ಮಾಡಿಬಿಟ್ರು, ಗಂಡಸರ ಹತ್ರ ಕಿತ್ಕೊಂಡೆಲ್ಲ ಕೊಡ್ತಾನೆ ಅವರೇ. ಭಾಳ ಅನ್ಯಾಯ. ಆಮೇಲೆ ಕುಡಿತಾ ಡ್ರಿಂಕ್ಸು 50 ರೂಪಾಯಿ ಇದ್ದಿದ್ದು ಕ್ವಾಟ್ರು 150, 200, 300, 400, 500 ಆಗೋಯ್ತು. ಈಗ ಮಾಡಿದ್ರೆ ಏನು ಅನುಕೂಲ ಮಾಡ್ದಂಗೆ ಆಯ್ತದೆ ಸರ್ಕಾರ. ಏನೋ ಬಡ್ಜೆಟ್ ಕಮ್ಮಿ ಮಾಡಬೇಕು, ಎಲ್ಲದರಲ್ಲೂ ಕಮ್ಮಿ ಮಾಡಬೇಕು, ಜನಗಳಿಗೆ ಅನುಕೂಲ ಮಾಡಬೇಕು. ಅವ್ರಿಗೆ ಅನುಕೂಲ ಮಾಡ್ಕೊಳಕ್ಕೆ ಮಾಡ್ತಾರೆ ಅಷ್ಟೇ ವಿನ ಜನಕ್ಕೆ ಅನುಕೂಲ ಪ್ರಜೆಗಳಿಗೆ ಏನು ಮಾಡ್ತಾಯಿಲ್ಲ. ಕಿತ್ಲಾಡ್ತಾನೆ ಅವರೇ. ನಾನು ಸಿ ಎಮ್ ಆಗಬೇಕಂತ ಇದೆಲ್ಲ ಅವ್ರ ಅನುಕೂಲಕ್ಕೆ ದುಡ್ಡು ಹೊಡಿಬೇಕಲ್ಲ. ದುಡ್ಡು ಹೊಡ್ಕೊಂಡು ಮನೆಗೆ ಹೋಗ್ಬೇಕು. ಇನ್ನು ಬರಲ್ಲ ಅವರು. ಇಷ್ಟೇ ತೀರ್ಮಾನ ಅವ್ರದ್ದು. ಹೆಂಗೂ ನಾವು ಇಳಿಬೇಕು, ಏನೋ ಮಾಡಬೇಕು, ಜನಗಳಿಗೆ ಹೊರಸ್ಬಿಡ್ಬೇಕು, ಕಿತ್ಕೊಂಡ್ಬಿಡ್ಬೇಕು. ಇನ್ನು ಬರೋದು ಬೇಡ ಅಷ್ಟೇ. ಸಿದ್ದರಾಮಯ್ಯನವ್ರು ಈ ಸಲ ಕೊನೆ ಮಾಡ್ತಾರೆ. ಇರೋದ್ರಲ್ಲ ಯಪ್ಪ ಪರವಾಗಿಲ್ಲ, ಅಷ್ಟೇ ಹೇಳ್ಬೋದು. ಕಾಂಗ್ರೆಸ್ ಈ ಗುಂಪಿದೆಯಲ್ಲ, ಈ ಗುಂಪಿಗೆಲ್ಲ ಯಪ್ಪ ಒಬ್ಬನು ಒಳ್ಳೆಯವನು, ಚೆನ್ನಾಗಿ ನಡೆಸ್ತಾವನು. ಏನು ಮಾಡ್ದನು? ಹೌದು ಅಪ್ಪ ಮಾಡ್ತಾವನೆ. ಒಳ್ಳೇದಾಗಲಿ ಅಷ್ಟೇ, ಜನಗಳಿಗೆ ಒಳ್ಳೇದಾಗಲಿ. ಏನಿಲ್ಲ, ನಾವು ಈ ಜನಸಾಮಾನ್ಯರಿಗೆ ಉಪಯೋಗವಾಗುವಂಥದ್ದು ಬರಬೇಕು. ಈ ಫ್ರೀಗಿಂತ ಎಲ್ಲ ಕೊಡುವಂಥದ್ದನ್ನು ಸ್ವಲ್ಪ ಕಡಿಮೆ ರೇಟಲ್ಲಿ ಕೊಟ್ಟರೆ ಅದಕ್ಕೆ ಮಹತ್ವ ಜಾಸ್ತಿ ಇರ್ತದೆ. ಫ್ರೀ ಎಲ್ಲರಿಗೂ ಕೊಟ್ಟು ಜನರು ಉದಾಸೀನದಲ್ಲಿ ಬದುಕುವ ಜೀವನ ಆಗಿದೆ ಈಗ. ಹಾಗಾಗಿ ಬಜೆಟಲ್ಲಿ ನಾನು ಹೇಳೋದಂದರೆ ಒಳ್ಳೆ ಬಜೆಟ್ ಕೊಡಬೇಕು. ಎಲ್ಲ ಜನಸಾಮಾನ್ಯರು ಎಲ್ಲರೂ, ಶ್ರೀಮಂತರು, ಬಡವರು, ಮಧ್ಯಮ ವರ್ಗದವರು ಎಲ್ಲರೂ ಬದುಕುವ ಹಾಗೆ. ಅದೇ ರೀತಿ ಈ ಫ್ರೀಯನ್ನು ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡಿ ಮಿನಿಮಮ್ ರೇಟ್ ಫಿಕ್ಸ್ ಮಾಡಬೇಕು. ಮಿನಿಮಮ್ ಒಂದು ನಿಮಗೆ ಸ್ಕೂಲ್ ಮಕ್ಕಳಿಗೆ ಫ್ರೀ ಕೊಡಿ, ಇಲ್ಲ ಸೀನಿಯರ್ ಸಿಟಿಸನ್ಗೆ ಫ್ರೀ ಕೊಡಿ, ಬೇರೆಯವರಿಗೆ ಅಗತ್ಯ ಇಲ್ಲ. ಈಗ ಏನಾಗಿದೆ ನೋಡಿ, ಕರೆಂಟು, ಆಮೇಲೆ ಇದೊಂದು ಅದು 2000 ಸಿಗುವಂಥದ್ದು ಮಹಿಳೆಯರಿಗೆ ಭಾಳ ಏನಿಲ್ಲದವರಿಗೂ ಸಿಗ್ತದೆ, ಎಲ್ಲ ಇದ್ದವರಿಗೂ ಸಿಗ್ತಾಯಿದೆ. ಸೊ ಹಾಗಾಗಿ ಅದನ್ನು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏನಂತೇಳಿದರೆ, ಕೊಡುವಂಥ ಬಜೆಟ್ ಎಲ್ಲರಿಗೂ ಒಂದು ಉತ್ತಮವಾಗಿರಲಿ. ಹಾಗೆ ಈಗ ಇರುವಂತಹ ಈ ಫ್ರೀಯನ್ನು ಕ್ಯಾನ್ಸಲ್ ಮಾಡಿ ಭಾಳಷ್ಟು ಮಿನಿಮಮ್ ರೇಟಲ್ಲಿ ಅವರಿಗೆಲ್ಲ ಒದಗಿಸಿಕೊಡಲಿ ಅಂತೇಳಿ ನನ್ನ ಇದು. ಎಲ್ಲ ಅಭಿವೃದ್ಧಿ ಮಾಡ್ಬೋದು, ಮಾಡಿ ಅಷ್ಟೇ. ಅದರಲ್ಲಿ ಬರೀರಲ್ಲಿ ಸ್ಪೀಕರು ಎಲ್ರಿಗೂ ಒಂದೇ ಅಭಿವೃದ್ಧಿ. ನಮ್ಮದೊಂದು ನಿಮ್ಮದೊಂದು ಅವ್ರದ್ದೊಂದು ಅನ್ನೋಂಗಿಲ್ಲ. ಈಗ ಇರೋದೇ ಯುವಕರೇ ಜಾಸ್ತಿ, ಯುವತಿಯರು ಯಾರೂ ಇಲ್ಲ ಬಿಡಿ. ಹುಡುಗಕ್ಕೆ ಯುವತಿಯರು ಯಾರೂ ಇಲ್ಲ. ನಮಗೂ ನಿಮಗೂ ಏನೇನು ಬೇಕೋ ಅದೇ ಮಾಡಿ ಅಷ್ಟೇ. ಯಾವುದೇ ಸರ್ಕಾರ, ರೂಲಿಂಗ್ ಆಡಳಿತ ಪಕ್ಷ ಇರಲಿ ಅಥವಾ ಪ್ರತಿಪಕ್ಷ ಇರಲಿ, ಇವಾಗ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಸರ್ಕಾರ, ಘನ ಸರ್ಕಾರ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಅದರಲ್ಲಿ ಹೆಚ್ಚಿನದಾಗಿ ಶಿಕ್ಷಣದಿಂದ ವಂಚಿತರಾಗ್ತಾ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ಈ ಬಜೆಟ್ನಲ್ಲಿ ಇನ್ನೂ ಹಲವಾರು ಸೌಲಭ್ಯಗಳನ್ನು ಕೊಟ್ಟು ಅವರನ್ನು ವಿದ್ಯಾವಂತರನ್ನಾಗಿ ಉತ್ತೇಜಿಸಲು ಸಹಕಾರ ಮಾಡಿದರೆ ಬಹಳ ಚೆನ್ನಾಗಿರುತ್ತೆ. ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಈ ಸರ್ಕಾರ ಕೈಗೊಂಡಿದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಅದೇ ರೀತಿಯಾಗಿ ಮಕ್ಕಳ ಒಂದು ಏನು ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳಿಬಿಟ್ಟು ಕರಿತೇವೆ. ಹಾಗಾಗಿ ಮಕ್ಕಳ ಒಂದು ಆರೋಗ್ಯದ ಕಡೆಗೆ ಒಂದು ಉತ್ತಮವಾಗಿರ್ತಕ್ಕಂಥ ಪೋಷಕಾಂಶದ ಒಂದು ವ್ಯವಸ್ಥೆ, ಈಗಾಗಲೇ ಉಚಿತ ಊಟದ ವ್ಯವಸ್ಥೆ, ಆಹಾರದ ವ್ಯವಸ್ಥೆ, ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದೆ, ಬಿಸಿ ಊಟವನ್ನು ಮಾಡಿದೆ. ಇನ್ನೂ ಹೆಚ್ಚಿನದಾಗಿ ಒಂದು ಸಕಾರಾತ್ಮಕವಾಗಿ, ಪಾಸಿಟಿವ್ ಆಗಿ ಪೋಷಕಾಂಶಗಳುಳ್ಳ ಒಂದು ಬಿಸಿ ಊಟವನ್ನು, ಕ್ಷೀರಭಾಗ್ಯವನ್ನು ಇನ್ನೂ ಹೆಚ್ಚಿನದಾಗಿ ಉತ್ತಮ ಗುಣಮಟ್ಟದಲ್ಲಿ, ಇವಾಗೇ ಗುಣಮಟ್ಟ ಇದೆ, ಇನ್ನೂ ಹೆಚ್ಚಿನದಾಗಿ ಗುಣಮಟ್ಟ ಕೊಟ್ಟರೆ ಮಕ್ಕಳ ಒಂದು ಪೌಷ್ಟಿಕಾಂಶ ಬೆಳೆದು ಮಕ್ಕಳು ಆರೋಗ್ಯವಂತರಾಗಿರ್ತಾರೆ. ಹಾಗಾಗಿ ಇನ್ನೂ ಏನಂದರೆ, ಈಗ ಫ್ರೀ ಯೋಜನೆ ಮಾಡಿರೋದ್ರಿಂದ ಮಕ್ಕಳಿಗೆ ಒಂದು ಬಸ್ಸಿನ ಒಂದು ಸೌಕರ್ಯ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾರ್ಯಗತ ಮಾಡಿದ್ರೆ, ಮಕ್ಕಳಿಗಾಗಿ ಮಕ್ಕಳ ಒಂದು ಶಾಲಾ ಸಮಯಕ್ಕೆ ಸರಿಯಾಗಿ ಇನ್ನೂ ಹೆಚ್ಚಿನದಾಗಿ ವಾಹನಗಳ ಒಂದು ಸೌಕರ್ಯವನ್ನು ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಈ ಸರ್ಕಾರ ಉತ್ತಮವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಇದೆ. ಹಾಗಾಗಿ ಇನ್ನೂ ಚೆನ್ನಾಗಿ ಮಾಡಲಿ ಅಂತಕ್ಕಂಥದ್ದನ್ನು ನಾನು ಹಾರೈಸ್ತೇನೆ ಸರ್. ಅದೇ ರೀತಿಯಾಗಿ ಇವಾಗ ಲೋಡ್ ಶೆಡ್ಡಿಂಗ್ ಆಗ್ತಾಯಿದೆ. ಉಚಿತವಾಗಿರ್ತಕ್ಕಂಥ ಒಂದು
ಕರೆಂಟು ವ್ಯವಸ್ಥೆಯನ್ನು, ವಿದ್ಯುತ್ ಶಕ್ತಿ ವ್ಯವಸ್ಥೆಯನ್ನು ಒಂದು ಯಾವ ಸಮಯಕ್ಕೆ ಕರೆಕ್ಟಾಗಿ ಇಷ್ಟರಿಂದ ಇಷ್ಟು ಸಮಯಕ್ಕೆ ಒಂದು ವಿದ್ಯುತ್ ಇರುತ್ತೆ ಅಂತ ಹೇಳಿದ್ರೆ ರೈತರು, ಕೃಷಿಕರು ಆ ಸಮಯದಲ್ಲಿ ಹೊಲ ಗದ್ದೆಗಳಲ್ಲಿ ಅಥವಾ ಈ ಒಂದು ಬೇಸಾಯ ಮಾಡೋದಕ್ಕೆ, ವ್ಯವಸಾಯ ಮಾಡೋದಕ್ಕೆ ಇನ್ನೂ ಹೆಚ್ಚಿನದಾಗಿ ಅನುಕೂಲ ಆಗುತ್ತೆ ಸರ್. ಅದರಲ್ಲಿ ಕೂಡ ನೀರಾವರಿ ಬಗ್ಗೆ ಇನ್ನೂ ಹೆಚ್ಚಿನ ಕಾಳಜಿಯನ್ನು ವಹಿಸಿ ರೈತರಿಗೆ, ಮತ್ತು ಯಾಕೆಂದರೆ ಭಾರತ ದೇಶದ ಬೆನ್ನೆಲುಬೇ ರೈತರು, ಹಾಗಾಗಿ ಅವ್ರಿಗೂ ಕೂಡ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಸೌಕರ್ಯಗಳನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗಿನ ಸರ್ಕಾರ ಉತ್ತಮವಾಗಿರ್ತಕ್ಕಂಥ ಕಾರ್ಯಗಳನ್ನೇ ಮಾಡ್ತಾ ಇದೆ ಅಂತ ಹೇಳೋದರಲ್ಲಿ ಅತಿಶಯೋಕ್ತಿ ಇಲ್ಲ ಸರ್. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ನಮ್ಮದು ಕೋಲಾರ. ಸೊ ನಾವು ಆ್ಯಕ್ಚುಲಿ ನಮ್ಮ ಜಿಲ್ಲೆ ಮೂಲಭೂತವಾಗಿ ಎಲ್ಲ ರಂಗದಲ್ಲೂ ಹಿಂದೆನೇ ಇದೆ ಸರ್. ಸುಮಾರು ರಾಜಕೀಯ ವ್ಯಕ್ತಿಗಳು ಬಂದಿದ್ದಾರೆ, ಹೋಗಿದ್ದಾರೆ. ಆದರೂ ಇವಾಗ ನೀವು ಕೇಳ್ತಾ ಇರೋ ಬಗ್ಗೆ ಹೇಳ್ಬೇಕಾದ್ರೆ ಆರೋಗ್ಯ ಮತ್ತು ವಿದ್ಯೆ ಈ ಎಲ್ಲ ಇವೊಂದು ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಬೇಕು. ಮೂಲಭೂತವಾಗಿ ಅವೊಂದು ಚೆನ್ನಾಗಿ ಇದು ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಆ ಕೃಷಿಗೆ ತುಂಬ ಒತ್ತು ಕೊಡಬೇಕು. ಈಗ ನಮ್ಮ ಕೋಲಾರ ಜಿಲ್ಲೆ ಪರವಾಗಿ ಹೇಳ್ಬೇಕಾದ್ರೆ ನೀರಿನ ಸಮಸ್ಯೆ ತುಂಬ ಇತ್ತು. ಈಗ ಒಂದು ಈ ಚಳ್ಳಘಟ್ಟ, KC ವ್ಯಾಲಿ ನೀರಂತ ಬರ್ತಾ ಇದೆ. ಸೊ ಬಂದ ಮೇಲೆ ಸ್ವಲ್ಪ ಚೆನ್ನಾಗಿ ಈಗ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಆ ರೀತಿಯಾಗಿ ಇನ್ನಷ್ಟು ಬೇರೆ ಬೇರೆ ಇನ್ನೂ ಮಾಡಬೇಕಾಗಿರೋದಿದೆ, ನೀರಿನ ಮಾತ್ರ ಅಲ್ಲ ರೈತರಿಗೆ. ಸೊ ಇದೆಲ್ಲ ಮಾಡಿಬಿಟ್ರೆ ನಮ್ಮ ಜಿಲ್ಲೆಯಿಂದನೇ ಸುಮಾರು ಈ ರಾಗಿ ಆಗ್ಬೋದು, ಈ ತರಕಾರಿಗಳಾಗ್ಬೋದು, ಎಲ್ಲ ಬೆಳೆ ಚೆನ್ನಾಗಿ ಮಾಡ್ತಾರೆ. ಇಲ್ಲ ಎಲ್ಲ ಒಂದು ಸಮಗ್ರವಾಗಿ ನಮ್ಮ ಕರ್ನಾಟಕ ರಾಜ್ಯ ತಗೊಂಡ್ರೆ ರೈತರ ಪರವಾಗಿ ಚೆನ್ನಾಗಿ ಮಾಡಿದ್ರೆ ತುಂಬ ಒಳ್ಳೆಯ ಒಂದು ಇದು. ನೀರಾವರಿ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಆರೋಗ್ಯ ಕ್ಷೇತ್ರಕ್ಕೆ ಇನ್ನಷ್ಟು ಹೆಚ್ಚು ಒತ್ತು ಕೊಡಬೇಕು. ಆರೋಗ್ಯ ಕ್ಷೇತ್ರಕ್ಕೆ, ಕ್ಷೇತ್ರಕ್ಕೆ ವಿದ್ಯಾಭ್ಯಾಸ ಇದಕ್ಕೂ ತುಂಬ ಚೆನ್ನಾಗಿದನ್ನು ಮಾಡಬೇಕಾಗುತ್ತೆ ಸರ್. ಅದು ನನ್ನ ಅನಿಸಿಕೆ ಸರ್. ನಮಗೆ ಆರೋಗ್ಯಕ್ಕೆ ಹಣ ಕೊಡಲಿ, ಆಮೇಲಿಂದ ಶಾಲೆ ಕಾಲೇಜುಗಳಿಗೆ ಮಕ್ಕಳು ಓದೋಕ್ಕೆ, ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಲಿ, ಬಡವ್ರಿಗೆ ಅನುಕೂಲ ಮಾಡಿಕೊಡ್ಲಿ. ಹಾಲು ಅಂತಾರೆ, ಹಾಲು ರೇಟ್ ಜಾಸ್ತಿ ಮಾಡ್ಕೊತಾನೆ ಹೋಗ್ತಾರೆ. ಪೆಟ್ರೋಲ್ ಅಂತಾರೆ, ಪೆಟ್ರೋಲು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಆಮೇಲಿಂದ ದಿನಸಿ ಪದಾರ್ಥಗಳು ಜಾಸ್ತಿ ಮಾಡ್ತಾನೆ ಹೋಗ್ತಾರೆ. ಏನು ಅನುಕೂಲ ಮಾಡ್ತಾರಲ್ಲ ಕಾಂಗ್ರೆಸ್ ಸರ್ಕಾರ. ಏನು ನಾಳೆ ಬಡ್ಜೆಟಲ್ಲಿ ಏನು ಮಾಡ್ತಾರೋ ನೋಡಬೇಕು. ಬಸ್ ಚಾರ್ಜ್ ಅಷ್ಟು ಜಾಸ್ತಿ ಮಾಡ್ತಾರೆ. ಹೆಂಗಸರು ಫ್ರೀ ಮಾಡಿಬಿಟ್ರು, ಗಂಡಸರ ಹತ್ರ ಕಿತ್ಕೊಂಡೆಲ್ಲ ಕೊಡ್ತಾನೆ ಅವರೇ. ಭಾಳ ಅನ್ಯಾಯ. ಆಮೇಲೆ ಕುಡಿತಾ ಡ್ರಿಂಕ್ಸು 50 ರೂಪಾಯಿ ಇದ್ದಿದ್ದು ಕ್ವಾಟ್ರು 150, 200, 300, 400, 500 ಆಗೋಯ್ತು. ಈಗ ಮಾಡಿದ್ರೆ ಏನು ಅನುಕೂಲ ಮಾಡ್ದಂಗೆ ಆಯ್ತದೆ ಸರ್ಕಾರ. ಏನೋ ಬಡ್ಜೆಟ್ ಕಮ್ಮಿ ಮಾಡಬೇಕು, ಎಲ್ಲದರಲ್ಲೂ ಕಮ್ಮಿ ಮಾಡಬೇಕು, ಜನಗಳಿಗೆ ಅನುಕೂಲ ಮಾಡಬೇಕು. ಅವ್ರಿಗೆ ಅನುಕೂಲ ಮಾಡ್ಕೊಳಕ್ಕೆ ಮಾಡ್ತಾರೆ ಅಷ್ಟೇ ವಿನ ಜನಕ್ಕೆ ಅನುಕೂಲ ಪ್ರಜೆಗಳಿಗೆ ಏನು ಮಾಡ್ತಾ ಇಲ್ಲ. ಕಿತ್ಲಾಡ್ತಾನೆ ಅವರೇ, ನಾನು CM ಆಗಬೇಕಂತ. ಇದೆಲ್ಲ ಅವ್ರ ಅನುಕೂಲಕ್ಕೆ ದುಡ್ಡು ಹೊಡಿಬೇಕಲ್ಲ. ದುಡ್ಡು ಹೊಡ್ಕೊಂಡು ಮನೆಗೆ ಹೋಗ್ಬೇಕು. ಇನ್ನು ಬರಲ್ಲ ಅವರು. ಇಷ್ಟೇ ತೀರ್ಮಾನ ಅವ್ರದ್ದು. ಹೆಂಗೂ ನಾವು ಇಳಿಬೇಕು, ಏನೋ ಮಾಡಬೇಕು, ಜನಗಳಿಗೆ ಹೊರಸ್ಬಿಡ್ಬೇಕು, ಕಿತ್ಕೊಂಡ್ಬಿಡ್ಬೇಕು. ಇನ್ನು ಬರೋದು ಬೇಡ ಅಷ್ಟೇ. ಸಿದ್ದರಾಮಯ್ಯನವ್ರು ಈ ಸಲ ಕೊನೆ ಮಾಡ್ತಾರೆ. ಇರೋದ್ರಲ್ಲ ಯಪ್ಪ ಪರವಾಗಿಲ್ಲ, ಅಷ್ಟೇ ಹೇಳ್ಬೋದು. ಕಾಂಗ್ರೆಸ್ ಈ ಗುಂಪಿದೆಯಲ್ಲ, ಈ ಗುಂಪಿಗೆಲ್ಲ ಯಪ್ಪ ಒಬ್ಬನು ಒಳ್ಳೆಯವನು, ಚೆನ್ನಾಗಿ ನಡೆಸ್ತಾವನು. ಏನು ಮಾಡ್ದಾನು? ಹೌದು, ಅಪ್ಪ ಮಾಡ್ತಾವನೆ. ಒಳ್ಳೇದಾಗಲಿ ಅಷ್ಟೇ, ಜನಗಳಿಗೆ ಒಳ್ಳೇದಾಗಲಿ.